ಹಾಯ್ ವೆಲ್ಕಮ್ ಟು ಸ್ಪಾರ್ಟನ್ ಅಕಾಡೆಮಿ. ನಾವಿವತ್ತು ಕ್ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕಂಪ್ಯೂಟರ್ ಅಬ್ರಿವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಈ ಅಬ್ರಿವೇಷನ್ ಪಾರ್ಟ್ ಬರ್ತಾನೆ ಇರುತ್ತೆ. ಈ ಕಂಪ್ಯೂಟರ್ ಸೆಕ್ಷನಲ್ಲಿ ಐದರ 1 or 2 ಅಬ್ರಿವೇಷನ್ ಕೇಳ್ತಾನೆ ಇರ್ತಾರೆ. ಓಕೆ, ನೀವಿದೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದರೆ ಈಗಾಗಲೇ ಕೆಲವು KPTCLಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಡೂ ಚೆಕ್ ದಟ್ ಆಲ್ಸೋ. ನಾವು ವಿ ವಿಲ್ ಡೈರೆಕ್ಟ್ಲಿ ಗೋ ಇನ್ ಟು ದ ಸೆಷನ್. ಇಲ್ಲಿ ಅಬ್ರಿವೇಷನ್ನ ನಾವು ನೋಡ್ತಾ ಹೋಗೋಣ ಒಂದೊಂದೇ. ಇಲ್ಲಿ ನಾನು ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಅರೇಂಜ್ ಮಾಡಿದ್ದೀನಿ. ಫಸ್ಟ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AL ಅಂದರೆ ಆಲ್ಗರಿದಮಿಕ್ ಲ್ಯಾಂಗ್ವೇಜ್. ASCII ಅಂದರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ. ಇಲ್ಲಿ BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾರ್ಪಿ ಅಂತ. BINAC ಅಂದರೆ ಬೈನರಿ ಆಟೋಮೆಟಿಕ್ ಕಂಪ್ಯೂಟರ್ ಅಂತ. BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಎಷ್ಟೊಂದು ಸತಿ ಯಾವ ಎಕ್ಸಾಮಲ್ಲಿ ಅಪೀರ್ ಆಗ್ತಾನೆ ಇದೆ, ರಿಪೀಟು ಕೂಡ ಆಗ್ತಿದೆ. CC ಬಂದು ಕಾರ್ಬನ್ ಕಾಪಿ. ದೆನ್ CAD ಅಂತ ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್. ದೆನ್ CD-ROM ಅಂತ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ. ಇದು ROM ಅಂದರೆ ಇವೆಲ್ಲ ಮೆಮೊರಿ ಪಾರ್ಟ್. ರ್ಯಾಮು ಮತ್ತು ಹಾರ್ಡ್ ಡಿಸ್ಕ್ HDD ಅಂತ ಕರಿತೀವಿ. ಇದನ್ನೆಲ್ಲ ಮೆಮೊರಿ ಪಾರ್ಟ್ ಬರುತ್ತೆ. ROM ಅಂದರೆ ರೀಡ್ ಓನ್ಲಿ ಮೆಮೊರಿ. ದೆನ್ COBOL ಇದೊಂದೇ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇದು ಅಷ್ಟೇ ತುಂಬ ಸರಿ ಎಕ್ಸಾಮಲ್ಲಿ ಅಪಿಯರ್ ಆಗಿದೆ. ದೆನ್ DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ದೆನ್ DBA ಡಾಟಾಬೇಸ್ ಅಡ್ಮಿನಿಸ್ಟ್ರೇಷನ್. DNS ಅಂದರೆ ಡೊಮೈನ್ ನೇಮ್ ಸಿಸ್ಟಮ್. DVD ಅಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಕಾಮರ್ಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಕಾಮರ್ಸ್. ದೆನ್ ಅದರ್ ಇಂಪಾರ್ಟೆಂಟ್ ಥಿಂಗ್ ಬಂದು EPROM. ಇದು ಕೇಳ್ತಾರೆ EPROM ಅಂತ. ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ದೆನ್ EXE ಅಂತ ಅಂದರೆ ಎಕ್ಸಿಕ್ಯೂಟಬಲ್ ಅಂತ. ಫ್ಯಾಕ್ಸ್ ಅಂದರೆ ಫಾರ್ ಅವೇ ಜೆರಾಕ್ಸ್. ಫಾರ್ಟ್ರಾನ್ ಅಂದರೆ ಫಾರ್ಮುಲಾ ಟ್ರಾನ್ಸ್ಲೇಷನ್. ಇದು ಅಷ್ಟೇ ಎಕ್ಸಾಮಲ್ಲಿ ತುಂಬ ಸರಿ ಬಂದಿದೆ. ದೆನ್ FS ಅಂದರೆ ಫೈಲ್ ಸಿಸ್ಟಮ್. ದೆನ್ FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ದೆನ್ GIF ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮೆಟ್ ಅಂತ. ದೆನ್ ಅದರ್ ಇಂಪಾರ್ಟೆಂಟ್ ಬಂದು ಈ GB ಅಂದರೆ ಗಿಗಾಬೈಟ್. ದೆನ್ ಇದೇ ಥರ GB KB ಅಂತ ಬರುತ್ತೆ, ಕಿಲೋಬೈಟ್ ಅಂತ ಇಲ್ಲೇ ಇದೆ ನೋಡಿ, ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ದೆನ್ GSM ಅಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. HTTP ಇವೆರಡು ಅಂತೂ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾನೆ ಇದೆ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. HTML ಅಂದರೆ ಹೈಪರ್ ಟೆಕ್ಸ್ಟ್. ನೋಡಿ ಎರಡರಲ್ಲೂ ಹೈಪರ್ ಟೆಕ್ಸ್ಟ್ ಅಂತ ಇದೆ. ಇದು ಟ್ರಾನ್ಸ್ಫರು, ಇದು ಮೇಕಪ್ ಲ್ಯಾಂಗ್ವೇಜ್. ದೆನ್ ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ದೆನ್ IMAP ಅಂದರೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ. ದೆನ್ JPEG ಅಂದರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ. ದೆನ್ LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್. ದೆನ್ MB ಅಂದರೆ ಮೆಗಾಬೈಟ್. MMS ಅಂದರೆ ಮಲ್ಟಿಮೀಡಿಯಾ ಮೆಸೇಜ್ ಸರ್ವಿಸ್. ದೆನ್ MPEG ಅಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್. MPS ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತ. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡ್. ಇದು ಅಷ್ಟೇ ಎಕ್ಸಾಮಲ್ಲಿ ತುಂಬ ರಿಪೀಟ್ ಆಗ್ತಿದೆ. ದೆನ್ NOS ಅಂದರೆ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್. PC ಅಂದರೆ ಪರ್ಸನಲ್ ಕಂಪ್ಯೂಟರ್. ದೆನ್ SQL ಅಂದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. SRAM ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. SIM ಅಂದರೆ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್. TCP ಅಂದರೆ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್. TCP/IP ಅಂದರೆ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಇಂಟರ್ನೆಟ್ ಪ್ರೋಟೋಕಾಲ್. ದೆನ್ TB ಅಂದರೆ ಟೆರಾಬೈಟ್. URL ಯೂಸರ್ ರಿಸೋರ್ಸ್ ಲೊಕೇಟರ್. ಇದು ಅಷ್ಟೇ ಎಕ್ಸಾಮಲ್ಲಿ ರಿಪೀಟ್ ಆಗ್ತಿದೆ. URI ಯೂಸರ್ ಇನ್ಫಾರ್ಮೇಷನ್ ಐಡೆಂಟಿಫೈಯರ್. USB ಯೂನಿವರ್ಸಲ್ ಸೀರಿಯಲ್ ಬಸ್. VDU ವಿಜುವಲ್ ಡಿಸ್ಪ್ಲೇ ಯೂನಿಟ್. VGA ವಿಡಿಯೋ ಗ್ರಾಫಿಕ್ ಅರೇ. WWW ವರ್ಲ್ಡ್ ವೈಡ್ ವೆಬ್. Wi-Fi ವೈರ್ಲೆಸ್ ಫಿಡೆಲಿಟಿ. WPA Wi-Fi ಪ್ರೊಟೆಕ್ಷನ್ ಆಕ್ಸಿಸ್. ದೆನ್ WLAN
wireless local area network, warm, write once read many, ಇದು ಅಷ್ಟೇ ರಿಪೀಟ್ ಆಗ್ತಿದೆ. ದೆನ್ ZB zettabyte. ಓಕೆ, ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಇದೇ ಥರ ಕಂಪ್ಯೂಟರ್ ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಬೇಕು ಅಂದರೆ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.